ಭಾನುವಾರ ಆಗಿದ್ದರಿಂದ ನಾನು ನನ್ನ ಹಸ್ಬೆಂಡ್ ಬೆಳಗ್ಗೆನೇ ಎದ್ದು ವಾಕಿಂಗ್ ಹೊರಟ್ವಿ. ಸೊ ವಾಕಿಂಗ್ ಹೋಗೋದಕ್ಕೆ ನಂಗೆ ಒಂಥರ ಖುಷಿ. ಯಾಕಂತ ಅಂದರೆ ದಾರಿಲಿ ಒಂದು 2-3 ರೀತಿಯಾದಂಥ ಹಣ್ಣು ಸಿಗುತ್ತೆ. ಸೊ ಮೊದಲನೇದು ಯಾವುದಪ್ಪ ಅಂತ ಅಂದರೆ ಅಂಬಾರ ಹಣ್ಣು. ಇದನ್ನು ರಾಸ್ಬೆರಿ ಹಣ್ಣು ಅಂತಲೂ ಕರಿತೀವಿ. ಸೊ ಇದನ್ನು ತಿಂದ್ಕೊಂಡು ಹಾಗೆ ಸ್ವಲ್ಪ ಮುಂದೆ ಹೋಗ್ತಿರ್ಬೇಕಾದ್ರೆ ಸಿಕ್ಕಿದ್ದೇನೆ ಈ ಮುಳ್ಳಹಣ್ಣು. ಇದು ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನಮ್ಮ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಈ ಹಣ್ಣು ಸಿಗುತ್ತೆ. ಸೊ ತುಂಬಾ ಮುಳ್ಳಿನ ಪೊದೆಗಳಿರುತ್ತೆ. ಆ ಮುಳ್ಳನ್ನು ಭೇದಿಸಿ ನನ್ನ ಹಸ್ಬೆಂಡ್ ನನಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಮುಳ್ಳಹಣ್ಣನ್ನು ಕೊಯ್ಕೊಟ್ರು. ಸೊ ನೆಕ್ಸ್ಟ್ ಸಿಕ್ಕಿದ್ದೇನೆ ಗೋಡಂಬಿ ಹಣ್ಣು ಅಥವಾ ಗೇರು ಹಣ್ಣು. ಸೊ ಈ ಗೇರು ಹಣ್ಣನ್ನು ಬೆಳಗ್ಗೆನೇ ಆ್ಯಕ್ಚುಲಿ ಉಪ್ಪು ಖಾರ ಹಾಕ್ಕೊಂಡು ತಿನ್ನಬೇಕಾಗಿತ್ತು. ಬಟ್ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಹಾಗೇ ತಿಂದ್ಕೊಂಡು ಮುಂದೆ ಹೋಗಬೇಕಾದ್ರೆ ನೋಡಿ ಇಲ್ಲಿ ಸಿಕ್ಕಿದೆ ನಮ್ಮ ಕಾಡು ಮಲ್ಲಿಗೆ ಹೂವು. ನಮ್ಮನೆ ಬೆಟ್ಟ ತುದಿಗೆ ಹೋದರೆ ಅಲ್ಲಿ ಶರಾವತಿ ಬ್ಯಾಕ್ ವಾಟರ್ ಕಾಣಿಸುತ್ತೆ. ಹಾಗೆ ನೇಚರ್ ಎಷ್ಟು ಬ್ಯೂಟಿಫುಲ್ ಅಲ್ಲ. ಸೊ ಈ ಮರದ ಮೇಲೆ ನೋಡಿ ಹಾರ್ಟ್ ಶೇಪಲ್ಲಿ ತನಗೆ ತಾನೇ ಮರದಲ್ಲಿ ಕೆತ್ತನೆ ಆಗಿರೋದು. ಯಾರೇ ಈ ಲವರ್ಸ್ಗಳೆಲ್ಲ ಹೋಗಿ ಕೆತ್ತನೆ ಮಾಡ್ತಾರಲ್ಲ ಆ ಥರ ಎಲ್ಲ ಅಲ್ಲ, ನ್ಯಾಚುರಲ್ ಆಗಿ ತನಗೆ ತಾನೇ ಬಂದಿರೋವಂಥದ್ದು. ಹಾಗೆ ನಾವು ಮನೆಗೆ ಬಂದಮೇಲೆ ನಮ್ಮ ಗುಂಡಮ್ಮ ಎದ್ದು ನಮಗೋಸ್ಕರ ಕಾಯ್ತಾ ಇದ್ಲು. ಸೊ ಫಟಾಫಟ್ ರೆಡಿಯಾಗಿ ಪೇಟೆಗೆ ಹೋಗಿ ಕಾರ್ ಡ್ರೈವಿಂಗ್ ಕ್ಲಾಸನ್ನು ಮುಗಿಸ್ಕೊಂಡು ಪಾಪುಗೆ ಸ್ವಲ್ಪ ಜ್ವರ ಇತ್ತು, ಹಾಗಾಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡು ಔಷಧಿಗಳನ್ನೆಲ್ಲ ತಗೊಂಡು ಮಧ್ಯಾಹ್ನ ಟೈಮ್ ಆಗಿತ್ತು. ಸೊ ಎಲ್ಲಾದರೂ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡು ಹಾಗೆ ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ನಾವು ಸ್ಟಾರ್ಟ್ ಮಾಡ್ತಾ ಇರೋವಂಥ ಒಂದು ಬಿಸ್ನೆಸ್ಗೆ ಬೇಕಾಗಿರುವಂಥ ವೀಡಿಯೋನ ಶೂಟ್ ಮಾಡಿಕೊಂಡು ಅಲ್ಲಿಗೆ ದಿನವನ್ನು ಮುಗಿಸಿದ್ವಿ. ಬಾಯ್ ಬಾಯ್.